ಅವ್ರಿಗೆ ಸಾತಿ ಬೇಕಂತಿಲ್ಲ. ಒಂದು ವರ್ಷ ಆಗಿ ಶಂಕರ ಭಾಗವತ್ ಗಜಾನನ್ ಭಂಡಾರಿನ ಕೂರ್ಸ್ಕೊಂಡು ಪದ್ಯ ಹೇಳಿದ್ದಾರೆ. ಹಾ, ಶಂಕರ ಭಾಗವತ ಅಂತ ಹೇಳೋದಂದ್ರೆ ನೀನ್ ಬೇಡ ರಂಗಸ್ಥಳಕ್ಕೆ ಅಂತ ಹೇಳಿ ಕೂರ್ಸಿದ್ದಾರೆ ಅವ್ರು, ಗೊತ್ತಿತ್ತಾ? ಅಂತದ್ದವ್ರು. ಹೌದೌದು, ಹಳದಿಪುರ ಗಜಾನನ್ ಭಂಡಾರಿ. ಮೊದ್ಲು ಹಿಡ್ಕೊ ಕೂತ್ಕೋ ಸಾಕು, ಸಾತಿ ಬೇಕಂತಲ್ಲ, ತಟಪಟ ಬಾಸದವ್ರು ಹೇಳ್ತೀರಿ ನೀವು. ಅಂತದ್ದೊಂದು ರಿಯಾಯಿತಿ ಅವ್ರಿಗೆ ರಂಗದಲ್ಲಿ ಯಾರಿಗೂ ಇಲ್ಲ. ಹಳದಿಪುರ ಗಜಾನನ್ ಭಂಡಾರಿ ಅಂತ ಒಂದು ವೇಷ ಬರಲೆ, ಬೇಡದೇ ಬೇಡ, ಅವನ ವೇಷ ಬೇಡ, ಬಿಟ್ಟು ಬೇರೆ ಮಾಡಿದ್ರು. ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಈ ಚೈತ್ರ ಪಲ್ಲವಿ ಪ್ರಸಂಗದಾಗೆಲ್ಲ ಕೇಳಿದೆ, ಒಂದಿನ ಮಾಯ ಮಾಡುವುದಲ್ಲ ಹೇಳಿದ್ರು. ಇತ್ತ ಪಲ್ಲವಿ ಲಜ್ಜೆ ಬಾವ, ನಿಮ್ದೇ ವೇಷ, ಲಜ್ಜೆ ಬಾವಧಿ ದರೆಯ ಒಂಗುಷ್ಟದಲ್ಲಿ ಈಜುದ ತೊರೆದು ನಾಚಿಕೆ. ಮತ್ತೊಂದಿನ ಅವರ ಸ್ಪೆಷಲ್ ಇತ್ತ ಪಲ್ಲವಿ ನೃತ್ಯ ಲಜ್ಜೆ ಬಾವಧಿ ಒಂಗುಷ್ಟದಲ್ಲಿ ಗೀಚುತ ತೊರೆದು ನಾಚಿಕೆ ಪೇಳಿದಳಾಗವಿರದಲ್ಲಿ ಮೊದಲ ನೋಟದಲ್ಲಿ ಎನ್ನ ಹೃದಯ ಕದ್ದೇಯ. ಇದಾಗ ಮೊದಲ ನೋಟದಲ್ಲಿ ಎನ್ನ ಹೃದಯ ಕದ್ದೇಯ. ಇದನ್ನ ನಾನು 2-3 ಸರಿ ಹೋದವಾಗ ಒಂದಿನ ಹಿಂಗೆ ಹೇಳ್ದೆ, ಮಾಯ ಮಾಡೋ ಒಂದಿನ ಇದ್ರಲ್ಲಿ ಯಾವ್ದಲ್ಲ ಮಧ್ಯಮಾವತಿ ಶ್ರೀರಾಗ ಮಿಕ್ಸ್ ಮಾಡಿ ಹೇಳೋದು ನಂಗೆ ಯಾಕಪ್ಪ ಮತ್ತೆ ಆ ದಿನದ ರಂಗದ ವಾತಾವರಣ ನೋಡಿ ಪದ್ಯ ಹೇಳುವುದು. ಮತ್ತೆ ಪ್ರೇಕ್ಷಕರಿಗೆ ಏನ್ ಬೇಕು ಅದನ್ನು ಕೊಡುವುದು, ಕಲಾವಿದನಿಂದ ಕೊಡಿಸ್ತಾರೆ. ಮತ್ತೆ ನೋಡಿ, ಈಗ ನಮ್ಗೆಲ್ಲ ರಾಗದ ಅನುಭವ 0 ಅಂದ್ರೆ 0. ಹಾಗಾದ್ರೂ ಈಗ ಚೈತ್ರ ಪಲ್ಲವಿ, ಚಿತ್ರಾವತಿ ಪ್ರಸಂಗ, ಭೀಂಪಲಸ ರಾಗ, ಅದೆಲ್ಲ ನಮ್ಗೆ ರಾಗದ ಪರಿಚಯ ಕೇಳಿ ಕೇಳಿಯೇ ಮನವರಿಕೆ ಆಗುದು. ನಾವೀಗ ಭಾಗವತರು ಇರುವಾಗ ಇಂಥ ಪದ್ಯಕ್ಕೆ ಹೇಳ್ಬೇಕು, ಇಂಥ ಪದ್ಯಕ್ಕೆ ಅಂತಲಿ ಸಮಯ ಅಲ್ಲ ನಮ್ಗೆ, ಪದ್ಯ ಇಂಥ ಪದ್ಯಕ್ಕೆ ನಮ್ಗೆ ನಿರ್ಮಿಸುವಂತ ಹಾಗೆ ಆ ಪದ್ಯ ಈ ಟೈಮಲ್ಲಿ ಬಂದ್ ಬಿಡ್ಬೇಕು ಅಂತ ಅಷ್ಟೇ. ಇದೆಲ್ಲ ಒಂದು ಮಾಯ ಮಾಡುವುದೆಲ್ಲ ಆ ವರ್ಷ ಬಳಸಿದ ರಾಗಗಳು ಅವ್ ಮೂಡಿಲ್ಲ ಮಧ್ಯಮಾವತಿ ಎಲ್ಲ ಮುಗಿಸಿಬಿಟ್ರೆ. ಹೌದೌದು, ಅದು ಅಷ್ಟು ಚಂದ, ಅದು ಸೂಪರ್ ಸೂಪರ್ ಸೂಪರ್. ಅದಕ್ಕೂ ಅದ್ರಲ್ಲಿ ಗೊತ್ತು ಇವತ್ತ ಅದ್ರ ಬೇರೆ ಅವ್ರ ಮೂಡ್ ಬೇರೆ 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 ಬೇರೆ, ಆ ಮೂಡೇ ಬೇರೆ. ಅದು ಮೂಡಿಲ್ಲ ಅಂತೇಳಿ ಅಲ್ಲ, ಆ ರಾಗದ ವಾತಾವರಣವೇ ಬೇರೆ. ಅಂದ್ರೆ ರಂಗಸ್ಥಳದ ವಾತಾವರಣವನ್ನ ಪಟ್ಟ ಪಿಕಪ್ ಮಾಡುವ ಯೋಗ್ಯತೆ ಇರೋದು ಭಾಗವತ. ಯಾಕೆಂದ್ರೆ ಆ ದಿನದ ಆಟವನ್ನು ಒಳ್ಳೇದು ಮಾಡ್ಬೇಕು. ಮತ್ತೆ ನೋಡಿ, ಸಮಯ ಪ್ರಜ್ಞೆ. 3 ಗಂಟೆ ಒಳಗೆ ಇಡೀ ಒಂದು ಪ್ರಸಂಗ ಇತ್ತಮ್ಮ, ರಾಜಮುದ್ರಿಕಾ ಷಣ್ಮುಖಾನದ ಹಾಲಲ್ಲಿ 3 ಗಂಟೆಯಲ್ಲಿ ಇಡೀ ರಾತ್ರಿ ಆದ್ರೂ ಮುಗಿಸ್ಲಿಕ್ಕೆ ಆಗದೆ ಇರು. ಶಮಂತೂರ್ ನಾರಾಯಣ ಶೆಟ್ಟರ ಪ್ರಸಂಗ ಇಡೀ ರಾತ್ರಿ ಆದ್ರೂ ಮುಗಿಸ್ಲಿಕ್ಕೆ 3 ಗಂಟೆ ಒಳಗೆ ಮುಗಿಸ್ಬೇಕಂದ್ರೆ ಯಾವುದೇ ಲೋಪದೋಷ ಆಗದಿದ್ದಂಗೆ ನಮಗ್ ಕುಣಿಸುವವರಿಗೆ ಕುಣಿಸುವುದು, ಈಗ ಜಲವಳ್ಳಿಯವರಿಗೆ 2 ಸುತ್ತು ಬರುವಾಗ ಮಾತಾಡಿಸುವುದು, ವೈಕುಂಠನಾಯಕರಿಗೆ ಅದು ಯಬ್ಬ, ಅದು ಸಾಮಾನ್ಯ ಪ್ರಜ್ಞೆ ಅಲ್ಲ. ಅದು ಯಾರಿಗೂ ಗೊತ್ತಿಲ್ಲ, ಮತ್ತೆ ಯಾರಿಗೂ ಇರ್ಲಿಕ್ಕೆ ಸಾಧ್ಯವೂ ಇಲ್ಲ. ಅದೇ ಪ್ರಸಂಗವನ್ನ ಶಬರಾಯರಿಗೆ ಏನ್ ಮಾಡ್ರು ಆಡ್ಸ್ಲಿಕ್ಕೆ ಆಗ್ಲಿಲ್ಲ, ಸಮಯವೇ ಸಾಕಾಗುದಿಲ್ಲ. ಅಲ್ಲ, ಕಲಿಯುವುದಲ್ಲ, ರಂಗದಲ್ಲಿ ಹೌದೌದು ತೊಡಗಿಸಿಕೊಳ್ಳುವುದು ಮತ್ತೆ ಅವರ ಗಾಡ್ ಗಿಫ್ಟ್ ಅದು ಕಲ್ತದ್ದಲ್ಲ. ಖಂಡಿತ ರಂಗಸ್ಥಳದಲ್ಲಿ ಆಡುವಂತದ್ದು ಅವ್ರು ಬಂದ್ಮೇಲೆ ಅವ್ರದ್ದೇ. ಖಂಡಿತ ಖಂಡಿತ. ಮತ್ತೆ ಯಾರು ಮತ್ತೆ ಇದು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರಿಗೆ ಸಾತಿ ಬೇಕಂತಿಲ್ಲ. 1 ವರ್ಷ ಆಗಿ ಶಂಕರ ಭಾಗವತ್ ಗಜಾನನ್ ಭಂಡಾರಿನ ಕೂರ್ಸ್ಕೊಂಡು ಪದ್ಯ ಹೇಳಿದ್ದಾರೆ. ಹಾ, ಶಂಕರ ಭಾಗವತ ಅಂತ ಹೇಳೋದಂದ್ರೆ ನೀನ್ ಬೇಡ ರಂಗಸ್ಥಳಕ್ಕೆ ಅಂತ ಹೇಳಿ ಕೂರ್ಸಿದ್ದಾರೆ ಅವ್ರು, ಗೊತ್ತಿತ್ತಾ? ಅಂತದ್ದವ್ರು. ಹೌದೌದು, ಹಳದಿಪುರ ಗಜಾನನ್ ಭಂಡಾರಿ. ಮೊದ್ಲು ಹಿಡ್ಕೊ ಕೂತ್ಕೋ ಸಾಕು, ಸಾತಿ ಬೇಕಂತಲ್ಲ, ತಟಪಟ ಬಾಸದವ್ರು ಹೇಳ್ತೀರಿ ನೀವು. ಅಂತದ್ದೊಂದು ರಿಯಾಯಿತಿ ಅವ್ರಿಗೆ ರಂಗದಲ್ಲಿ ಯಾರಿಗೂ ಇಲ್ಲ. ಹಳದಿಪುರ ಗಜಾನನ್ ಭಂಡಾರಿ ಅಂತ ಒಂದು ವೇಷ ಬರಲೆ, ಬೇಡದೇ ಬೇಡ, ಅವನ ವೇಷ ಬೇಡ, ಬಿಟ್ಟು ಬೇರೆ ಮಾಡಿದ್ರು. ಪ್ರೇಕ್ಷಕರಿಗೆ ಒಂದು ಚೂರು ಗೊತ್ತಾಗ್ಲಿಲ್ಲ, ಗೊತ್ತಾಗುವ ಹಾಗೆ ಸಾಧ್ಯವೇ ಇಲ್ಲ. ಆಡಿದ ಪ್ರಸಂಗವೇ ಆಗ್ಲಿ ಬೇಕಾದ್ರೆ. ಮತ್ತು ರಾಜವಣ್ಣ, ಈ ನಿಮ್ಗೂ ಒಂದು ಮೂಡು ಬರ್ಬೇಕು, ಕಲಾವಿದನಿಗೂ ಮೂಡು ಬರ್ಬೇಕಾ, ಶ್ರುತಿಯ ಬದಲಾವಣೆಗಳು. ಹೌದು, ಉದಾಹರಣೆಗೆ ಒಂದು ಬೆಳ್ಳಿಯರು ಶ್ರುತಿ ಇರುತ್ತೆ, ಏನೋ ಒಂದು
ಕರೆಕ್ಟ್ 12:30 1 ಗಂಟೆಗೆ ಕಪ್ 2 ಕಪ್ ಹಾಕ್ತಾರೆ. 2 ಹಾಕ್ತಾರೆ. ನಾವು 1 ಗಂಟೆ ನಂತರ ಕಪ್ 2. ಕಪ್ 2 ಅಲ್ಲಿವರೆಗೆ ಕಪ್ 2. ಹೌದೌದು ಬಿಳಿ ಮೂರು ಹೌದೌದು ಬಿಳಿ ಮೂರು ಒಂದು 2:30 ಮೇಲೆ ಒಂದು ಬಿಳಿ ಮೂರು ಹಾಕಿದ್ರೆ ಹೌದು ಒಂದು 3:30 4 ಗಂಟೆ ಹೊತ್ತಿ ಒಂದು ಬಿಳಿ 4 ಹಾಕಿ ಹೌದು. ಒಳ್ಳೆ ಮೂಡಿತ್ತಂತಾದ್ರೆ ಕಪ್ 3 ಹಾಕಿಬಿಟ್ರ ರಾಮು ಹಾಗೆ ಆ ಚಂಡೆ ಮೊದಲಿಗಳು ಅವರಿಗೆ ಕೆಲವು ಚಂಡೆ ರಂಗದಲ್ಲಿ ಅವಾಗ 2 ಮೈಕು ಮುಖ ನೋಡುದಿಲ್ಲ ಅವರು ಆ ದಿನ ಮೂಡ್ ಭಾಗವತ್ರೆ ಒಂಚೂರು ಇವತ್ತು ಚಂಡೆ ಮೊದ್ಲೇ ಮುಖಿಲ್ಲ ಯಾರು ಇಲ್ಲ ಏನು ಇಲ್ಲ ಶ್ರುತಿ ಹೈಕಂದೆ ರಾಮಣ್ಣ ನಾವ್ ಎಷ್ಟೋ ಸರಿ ರಾಮಣ್ಣ ಶ್ರುತಿ ಎಷ್ಟು ಕೇಳ್ರಿ ಕಪ್ 3 ಮರೆ ಮಾತಾಡೋಕಿಲ್ಲ ಆಚೆ ಕಾಮ್ಕಿಲ್ಲ ಈಚೆ ಕಾಮ್ಕಿಲ್ಲ ಸುಮ್ಮನೆ ನಾವು ಶ್ರುತಿ ಮಾಡ್ಕೊಂಡ್ಗೆ ಖಂಡಿತ ಅಂದ್ರೆ ಆ ಹೆದರಿಕೆ ಭಯ ರಂಗದ ಹೆದರಿಕೆ ಅಷ್ಟೇ ಇದೆ. ಎಂತೆಂತ ಹಿರಿಯ ಕಲಾವಿದರು ರಂಗಸ್ಥಳಕ್ಕೆ ಹೋದ ಮೇಲೆ ಹಿಂತಿರುಗಿ ನೋಡ್ಲಿಕ್ಕಿಲ್ಲ. ಇಲ್ಲವೇ ಇಲ್ಲ ದಾಖಲೆಗಳದು. ಯಾಕಂದ್ರೆ ಅಷ್ಟು ಅವ್ರನ್ನ ಶ್ರುತಿ ಮಾಡುವಾಗ ಒಂದು ಚೂರು ಸಪ್ಪಳ ಆಗದೆ ಇರುವುದು ಶಂಕರ್ ಭಾಗವತರು ಅಲ್ಲ, ಪ್ರಭಾಕರ್ ಭಂಡಾರ್ ಒಬ್ರೇ. ನನ್ನ ಅನುಭವ, ನನ್ಗೆ 43 ವರ್ಷ ಯಕ್ಷಗಾನದ ಸರ್ವೀಸಿನಲ್ಲಿ ಶ್ರುತಿ ಮಾಡಿಕೊಳ್ಳುವಾಗ ಸಪ್ಪಳ ಪದ್ಯದಲ್ಲೇ ಶ್ರುತಿ ಮಾಡಬಲ್ಲ ಸಾಮರ್ಥ್ಯ ಮೊದ್ಲೆಗಾರರು ಪ್ರಭಾಕರ್ ಭಂಡಾರ್. ತಿಮ್ಮಪ್ಪ ಮೊದ್ಲೆಗಾರ ಒಡನಾಟ ನಂಗಿಲ್ಲ, ಪ್ರಭಾಕರ್ ಭಂಡಾರ್ ಒಬ್ಬರೇ. ಶಂಕರ ಭಾಗವತರಿಗೂ ಆಗ್ಲಿಲ್ಲ. ಅದು ಏನು ಹುಂಚದ ಕಟ್ಟೆರಂತೆ ಅವ್ರ ಒಡನಾಟ ಕಡಿಮೆ ನನಗೆ. ಒಳ್ಳೆ ಹೌದು ಶ್ರುತಿಯನ್ನ ಬೆಳಿಮೂರು ಶ್ರುತಿ ಪಟ್ಟ ಅದು ಪಟ ಪದ್ಯ ಇರುವಾಗ ಇಲ್ವೇ ಇಲ್ಲ. ಗಾಡ್ ಗಿಫ್ಟ್ ಅದೆಲ್ಲ ಅದು ಹೇಳಿಕೊಟ್ಟು ಬರುವುದಲ್ಲ ಇವ್ರು ಹೇಳ್ದಂಗ ಹಾಗೆ. ಮತ್ತೆ ನೌಡ್ರ ಹೋದ ಮೇಲೂ ಈಗ ನನಗೆ ಹೋದ ಮೇಲೂ ರಂಗಸ್ಥಳಕ್ಕೂ ಆ ರಂಗಸ್ಥಳದಲ್ಲಿ ಒಂದು 10-17 ವರ್ಷನ ಕಳೆದವ. ಏನ್ ಕೇಳಿದ್ರೆ ಗುಂಗದೆ ಇವತ್ತಿನ ಒಬ್ಬ ಕಲಾವಿದ ಹಾಗೆ ಉದಾಹರಣೆ ರಾಜಶೆಟ್ರ್ ಅಂತ ಹೇಳುದು ಭಾಗವತ್ರೆ ಪದ್ಯ ನಮ್ಮ ಭಾಗವತ್ರ ಹಿಂಗ್ ಹೇಳ್ತಿಲ್ಲ, ಭಾಗವತ್ರ ಕಾಳಿಗೆ ನೋಡ್ರಿ ನಾವಲ್ಲ ಭಾಗವತ್ರ ಅಲ್ಲ, ಭಾಗವತ್ರ ಹಿಂಗ್ ಹೇಳ್ತಿಲ್ಲ ಇದ್ದಿತ್ತು. ಅದೊಂದು ಅದ್ ಹೇಗ್ ಹೇಳ್ಬೇಕಂತ ಅವ್ರಿಗೆ ಪಾಪ ಹೇಳ್ಲಿಕ್ಕೆ ಆಗುದಿಲ್ಲ ರೀ ನಮ್ಗದು. ಭಾಗವತ್ರ ಹೀಗೆ ಹೇಳ್ತಿಲ್ಲ ಇದ್ದಿತ್ತು ಅನ್ನುವಂಥದ್ದನ್ನ ಮಾಡಿ ಇಟ್ಟು ಇವಾಗ್ಲೂ ಹಿರಿಯ ಕಲಾವಿದರು ಇರ್ಬೋದು, ಇವರು ಮರಾಠಿಯವರು ಇರ್ಬೋದು, ರಾಜಶೆಟ್ರು ಇರ್ಬೋದು, ದಯಣ್ಣ ಇರ್ಬೋದು, ಹಾಗೆ ಜಲವಳ್ಳಿಯವರು ಇರ್ಬೋದು, ಅವ್ರು ಪ್ರತಿಯೊಬ್ರು ಹೇಳುವುದು ನಾವು ಹೋದವಾಗ ಕೆಲವು ವರ್ಷ ಅನುಭವಿಸಿದ್ದೇವೆ ಅದನ್ನು. ಶಿಕ್ಷೆ ಹೇಗೆ ಅಂತ ನಮ್ಗೆ ಅವ್ರಿಗೆ ಹೇಳಿಕ್ ಆಗುದಿಲ್ಲ, ನಾವು ಹೇಳುದು ಸರಿಯಾಗುದಿಲ್ಲ. ದೊಡ್ಡ ಪ್ರಾಬ್ಲಮ್ ಅದು. ಈ ಶಬರಿ ನರ್ವಸ್ ಆದ್ದು ಅದ್ರಲ್ಲೇ ಕಡೆ ಪ್ರತಿಯೊಬ್ಬ ಭಾಗವತನಿಗೆ ಆ ಸ್ಥಾನಕ್ಕೆ ಹೋದವನಿಗೆ. ಈಗ ನಾನೀಗ ಒಂದು 17 ವರ್ಷ ಕಳೆದಿದೆ ಕಳ್ತದಲ್ಲ, ಮತ್ತೆಲ್ಲ 1-2 ವರ್ಷದಲ್ಲೂ ಇದೇ ಪ್ರಾಬ್ಲಮ್ ಇದೆ. ನಾವೊಬ್ರು ಈ ಪದ್ಯ ಹಿಂಗ್ ಹೇಳ್ತಿದ್ರು ಅಂತ ಹೇಳುದ್ ಬಿಟ್ರೆ ಹೇಗೆ ಹೇಳ್ತಿದ್ದೀರ ಅಂದ್ರೆ ಕೇಳ್ರೆ ಹೇಳೋಕಾಗ್ತಿಲ್ಲ. ಅಂದ್ರೆ ಆ ಗುಂಗನ್ನ ಆ ರಂಗಸ್ಥಳವನ್ನು ಅಷ್ಟು ಆಳಿ ಹೋಗಿದ್ದಾರೆ, ಎಷ್ಟು ಅನುಭವಿಸಿದ್ದಾರೆ ಕಲಾವಿದರು. ನಾವು ಕಲಾವಿದರ ಬಗ್ಗೆ ಟೀಕೆ ಮಾಡುವುದಲ್ಲ, ಅಥವಾ ಅವ್ರು ಹೆಂಗ್ ಹೇಳ್ತಾರೆ ಅಂತ ಅಲ್ಲ, ಆ ರಂಗವನ್ನು ಅಷ್ಟು ಆಳಿದ್ದಾರೆ. ನಮ್ಮ ಹತ್ರ ಆ ರಂಗವನ್ನು ಅಷ್ಟು ಆಳ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಏನೋ ವೀಕ್ ಆಗುತ್ತೆ, ವೀಕ್ ಕಲಾವಿದರಿಗೆ ಗೊತ್ತಾಗತ್ತೆ, ಹೇಳಲಿಕ್ಕೆ ಆಗ್ತಿಲ್ಲ. ನೋಡ್ರ ರಂಗವನ್ನು ಆಡೋದು ಹಾಗಿದ್ದೀನಿ. ಇದು ನಮ್ಮ ಶನೀಶ್ವರ ಮಹಾತ್ಮೆಯಲ್ಲಿ 2 ಸಲ ಬರುದಿತ್ತು ನೋಡಿ. ಆಲೋಲಿಕೆ ಎಂತದ್ದು, ತಾನು ಹರಿವಾಣವನ್ನು ಹಿಡಿಯುತ್ತ ಅಲ್ಲಲ್ಲ ಅದಾಯ್ತು. ಕಡೆಗೆ ನಾನು ಉಪ್ಪರಿಗೆ ನೇರಿ ಬರ್ತೇನೆ, ಅದು ನಮಗ್ ಗೊತ್ತಾಗ್ಲಿ ಅಂತ 2 ಬಾರಿ ಹೇಳ್ತಿದ್ರು. ಚಿತ್ರಾವತಿಲೂ ಹಾಗೆ, ತಾನು ಉಂಗುರವ ಸೆರಗಿಂದ ಅಂತ ಕಟ್ಟುತ್ತ ಅಂತೇಳಿ ನಂಗೆ ಈಗ ಚಿತ್ರಾವತಿ ನಂದೇ ಚಿತ್ರಾವತಿ ಆಗುವಾಗ ಸೂರ್ಯ ಕಂಬನಿಯಿಂದ ಸೆರಗಿನೊಳಗಿಂದ ತಾಕಿಸುತ್ತ ಅದನ್ನು ಹಾಗೆ 2 ಬಾರಿ ಹೇಳ್ತಿದ್ರು. ಇದು ಒಂದು ಘಟನೆ. ಮತ್ತೆ ಭಾಗವತರು ಗರ್ತಿಕೆರೆ ಆಟ ನಮ್ಮದು, ಭಾನು ತೇಜಸ್ವಿ ಪ್ರಸಂಗ. ಭಾಗವತರು ಇದ್ರು, ಭಾಗವತರ ಮನೆಯ ಕೆಸರುಕಲ್ಲು ಹಾಕುವ ದಿನ. ಹೌದು, ಇದ್ರ ಪ್ರಕರಣ ಬಹುಶಃ ನನಗೆ ಸರಿ ಗೊತ್ತಿಲ್ಲ. ಸ್ವಲ್ಪ ಬಿಸಿ ಹಾಕಿ ಅವರು ಮತ್ತೆ ಹಾಲಡಿ ಚಂದ್ರ ಇದ್ನಲ್ಲ, ನಮ್ಮ ಕುಡುವೆ ಅಲ್ಲಲ್ಲ ಆಚಾರಿ ಚಂದ್ರ ಮೊದ್ಲಿಗಾರ, ಅವನ ಅಣ್ಣ ಅವರು ಬರ್ಲಿಲ್ಲ. ಗರ್ತಿಕೆರೆ ಆಟ ಸಾಮಾನ್ಯ 1 ಗಂಟೆ ಆದ್ರೂ ಇವ್ರ ರಂಗಕ್ಕೆ ಬರ್ಲಿಲ್ಲ. ಸದಾಶಿವ ಮೀನ ಇದ್ದ ಅವಾಗ. ಪದ್ಯ ಬೇಡ ನಿಮಗ್, ನಮಗ್ ಭಾಗವತರು ಬೇಕು. ಅದು ಆಟವೇ ನಿಲ್ಸದು ಕಡೆಗೆ ಯಾರೋ ಸಾಮಾನ್ಯ ವರ್ತಮಾನ ಅಂದ ವಾಕಿ ಟೋಕಪಾಗೆ ಅಂತ ಇತ್ತಲ್ಲ, ಯಾರ್ಯಾರೋ ಕಂಡು ಕಡೆಗೆ ಹುಡುಕಿ ಬಂದು ಕರ್ಕೊಂಡು ಬಂದ್ರು 4 ಗಂಟೆಗೆ ಹೇಳ್ತೀರಿ ಅಂತದ್ದೊಂದು ಆಟ ನಿಲ್ಸಿದೆ. ಹೆಚ್ಚು ಕಡಿಮೆ ಒಂದ್ಸಲ ಇಲ್ಲೂ ಹಾಗೆ ಆಗಿದೆ. ತುಂಬ್ರಿ ಹತ್ರ ಎಲ್ಲಿ ಮಾರೋದು, ನಗರದಿಂದ ಆಚೆಗೆ ಬ್ಯಾಕ್ವರ್ಡ್ ತುಂಬ್ರಿ ಸಂಪೆಕಟ್ಟೆಲ್ಲೂ ಹಾಗೆ ಆಗಿದೆ. ಅಯ್ಯೋ,
ಸ್ವಲ್ಪ ಅಲ್ಲ, ಒಂದು ಮತ್ತೆ ಭಾಗವತರದ್ದು ನಮ್ದು ಮತ್ತೊಂದು ಮಿಲನ ಅಂತ ಹೇಳಿದ್ರೆ 1 ವರ್ಷ ಇಲ್ಲಿಂದ ಬಾಂಬೆಗೆ ಭಾಗವತರ ಹೋಗಿ ವಿಶ್ವೇಶ್ವರನಲ್ಲಿ ಆಟ ಮುಗಿಸಿ ಮುಗ್ಸಿ? ಅಲ್ಲಿಂದ ಹೈದರಾಬಾದಿಗೆ ಹೈದರಾಬಾದ್. ತೇಜಪ್ ಶೆಟ್ಟರ್ದ ಆಟ. ಹೌದು. ಅವರು ವಿಮಾನದಲ್ಲಿ ಬರುವುದು, ನಾವು ನಮ್ಮ ತೇಜಪ್. ನಾವು ಬಸ್ಸಿನಲ್ಲಿ ಹೋಗುದು. ನಾನು, ರಾಮನಾಯರಿ ಮತ್ತೆ ಯಾರೋ ಸುಮಾರು ಜನ ಎಲ್ಲ, ಗೋಪಾಲಣ್ಣ ಎಲ್ಲ ನಾವು ಅಲ್ಲಿಂದ ಹೈದರಾಬಾದ್ ಆಟ ಪೂರೈಸಿ ಬೆಂಗಳೂರಿಗೆ ಬಂದದ್ದು. ಬೆಂಗಳೂರಿಂದ ಅವರು ವಿಮಾನದಲ್ಲಿ ಬರುವುದು. ತಿರುಗಾಟ ಅಂದ್ರೆ ಅಷ್ಟು ಖುಷಿ ಇತ್ತು. ಅಲ್ಲಿಂದ ಮತ್ತೆ ಆಟ ಮುಗಿಸಿ ಮಂಗಳೂರಿಗೆ ಬಂದದ್ದು. ಮಂಗಳೂರಿಂದ ಆಟ ಪೂರೈಸಿ ಬಾಂಬೆಗೆ ಅವರು ವಿಮಾನದಲ್ಲಿ